सो हे भाई भैया इसको मिरर नहीं आता ನಾನು ಅವನಲ್ಲ ಈ ಬ್ರಿಡ್ಜಲ್ಲಿದೆ ಅಂತ ಗೊತ್ತಿಲ್ದಿರೋರು ಕಮೆಂಟ್ ಮಾಡಿದ್ರೆ 5 ಗ್ರಾಮ್ ಗೋಲ್ಡ್ ಚಿನ್ನ ಕಾಯಿನ್ನ ನಾನು ನಿಮಗೆ ಸರ್ OTP ಆಯ್ತು ಸರ್. ಇದು ಐಟಮ್ ಏನು? ಫುಡ್. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ನೀವೇನೇ ಮಾಡಿದರೂ ನಿಮ್ಮ ಮಕ್ಳಿಗೋಸ್ಕರ ಇಟ್ಬಿಟ್ಟು ಹೋಗಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಷ್ಟಪಟ್ಟು ಸಾಕ್ರಿ, ಕಷ್ಟಪಟ್ಟು ದುಡಿದು ಅವ್ರಿಗೆ ಏನೋ ಒಂದು ಮಾಡಿ ದಾರಿ ಮಾಡಿಬಿಟ್ಟು ಹೋಗಿ. ಏನಕ್ಕಪ್ಪ ಅಂದರೆ ಒಂದು ತಂದೆ ಏನೂ ಮಾಡ್ದಿರ, ಏನೂ ಇಳ್ದಿರ, ಮಕ್ಳಿಗೆ ಏನೂ ಮಾಡ್ದಿರ, ಏನೂ ಹಿಡ್ದಿರ ಹೋಗ್ಬಿಟ್ರೆ ಕಷ್ಟ ಏನು ಅಂತ ನಾವು ಅನುಭವಿಸ್ತಿದ್ದೀವಿ. ನಮಸ್ಕಾರ ಬೈ. 2031 ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮಲ್ಲಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಟೆಕ್ನಸ್. ಏನಪ್ಪ ಅಂದರೆ ಭಾನುವಾರ. ಸೊ ಭಾನುವಾರ ಬಂದು ಅಷ್ಟೇ ಬೆಳಗ್ಗೆ ಎಲ್ಲ ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು, ಸೊ ಮಾಡೋಕ್ಕಾಗಿಲ್ಲ ಡ್ಯೂಟಿ. ಸೊ ಈಗ ಪಾರ್ಟ್ ಟೈಮ್ ಬಂದಿದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಈಗ 4:38. ಸೊ ಇವಾಗಿಂದ ನೈಟ್ವರೆಗೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡೋಣ. ಆಲ್ರೆಡಿ ಒಂದು ಆರ್ಡ್ರನ್ನ ಬುಕ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಆದರೆ ಬಂದಿದ ತಕ್ಷಣ ಮಳೆ ಬರ್ತಾಯಿದೆ. ಸೊ ನೋಡೋಣ ಮಳೆ ಮೇಲೆ. ಫೈನಲ್ ಆಗಿ ಮಳೆ ಸ್ವಲ್ಪ ನಿಂತಿದೆ, ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಮೊದಲೆಲ್ಲ ಮಳೆಯಲ್ಲಿ ನೆನ್ಕೊಂಡು ಡ್ಯೂಟಿ ಮಾಡಬೇಕಾದ್ರೆ ಒಂಥರ ಇಂಟ್ರೆಸ್ಟ್ ಬರೋದು. ಇವಾಗ ಯಾಕೊಂಡು ನೆನೆಯೋಕ್ಕೇ ಒಂಥರ ಭಯ ಆಗಿಬಿಟ್ಟಿದೆ. ಸೊ ಏನಾದರೂ ಜ್ವರ ಗಿರ ಬಂದ್ಬಿಟ್ರೆ ಅಂತ ಭಯ. ಸೊ ಇನ್ನೊಂದೇನಪ್ಪ ಅಂದರೆ ನಂದು ಲಾಸ್ಟ್ ನಾನು ರೈನ್ ಕೋಟ್ ತೊಗೊಂಡಿದ್ದು ಆಯಿತು 1 ವರ್ಷ ಮೇಲೆ ಆಯಿತು. ಸೊ ಹೇ ಬೈ ಮೆತ್ತಗೆ ಬನ್ನಿ. ಸಾರಿ ಅಲ್ಲ ಅಣ್ಣ, ಗಲೀಜು ನೀರು ನಿಮ್ಮ ಮೆಕ್ಕ ಮೇಲೆ ಎತ್ತಿದ್ರೆ ಸ್ವಲ್ಪ ನೋಡ್ಕೊಂಬರ್ರಿ. ಏನು ಗುರು, ಗಲೀಜು ನೀರೆಲ್ಲ ಹಚ್ಬಿಟ್ಟ. ಅಲ್ಲ ಗುರು, ಏನು ಗುರು, ಗಲೀಜು ನೀರೆಲ್ಲ ಈ ಥರ ರೋಡಿಗೆ ಬಂದರೆ ಮೋರಿ ಅಂದರೆ ನಾನೆಲ್ಲ ಕಡೆ ನೋಡಿ ನೀರು ರೋಡಿಂದ ಮೋರಿ ಒಳಗಡೆ ಹೋಗೋದು ನೋಡಿರ್ತೀರ, ಬಟ್ ಮೋರಿ ಇರೋ ನೀರು ರೋಡಿಗೆ ಬರ್ತಾಯಿದೆ ಅಂದರೆ ಗ್ರೇಟ್. ಇವನ್ನ ತೆಗಿತಿದ್ದೆ ಇಲ್ಲೇ ಹಾಕೋದು ಯಾವುದೋ ಕಿಚನ್ಸು. भैया इसको मिरर नहीं आता? मिरर आता है, वो लगाना सबसे उसको। कौन निकलेगा? वो उसका देगा, ये सेंटर देगा। वो कंपनी वाला निकल गया, तू निकल गया? ये वाला हाँ, ये मिरर वो पैसा देगा लगाना। ಅವ್ರು ದುಡ್ಡು ಇಸ್ಕೊಂತಾರ ಬೋಳಿ ಮಕ್ಕಳು. ನಿಮ್ಗೆ ಆಗಲೇ ಹೇಳ್ದಂಗೆ ನೋಡಿ ಎಷ್ಟು ದೊಡ್ಡದಿದೆ ಗುರು ಕಿಚನ್ಸ್. ಇದೆ ಹತ್ತತ್ರ 1 ಕಿಲೋಮೀಟ್ರ್ ಇದೆ ಮೇಘ್ನಾ ಫುಡ್ಸು. ಯಪ್ಪ ಸಿಕ್ಕಾಬಡೆ ದೊಡ್ಡದಿದೆ ಇದು. ಹುಡ್ಕಾಡ್ಬೇಕೀಗ ಮೇಘ್ನಾ ಫುಡ್ಸಲ್ಲಿದೆ ಅಂತ. ಇನ್ನೊಂದೇನಪ್ಪ ಅಂದರೆ ಎಲ್ಲ ಕನ್ನಡದಲ್ಲಿ ಹಾಕೋರೆ ಗುರು, ಖುಷಿ ವಿಚಾರ. ಸೀರಿಯಸ್ ಆಗಿ ಫಸ್ಟ್ ಟೈಮ್ ಕನ್ನಡ ಈ ಥರ ಕಿಚನ್ಸಲ್ಲಿ ಹಾಕಿರೋದು. ಆದರೂ ಎಷ್ಟು ಉದ್ದ ಇದೆ. ಮೇಘ್ನಾ ಫುಡ್ಸ್ ಮುಂದೆ ಹೋಗ್ಬಿಟ್ನಾ. ಕೂಲರ್ ಬಿಯರ್ ಇದೆ. ಮೇಘ್ನಾ ಫುಡ್ಸ್ भैया मेघना फूड्स किधर से? मेघना फूड्स हाँ लास्ट हाँ ये वाला हाँ ठीक है थैंक यू भैया. ಇಲ್ಲೇ ಇದೆ ಮೇಘನಾ ಫುಡ್ಸ್. 6008 6008 ಮ್ಯಾಜಿಕ್ ಪಿನ್. 6008 खाना हो गया, पिकअप भी हो गया, थैंक यू. ಸೊ ನನ್ನ ಪ್ರಕಾರ ಗುರು ಕಿಚನ್ಸಲ್ಲಿ ಇಷ್ಟು ದೊಡ್ಡ ಕಿಚನ್ಸ್ನ ನೋಡಿದ್ದು ಇದೇ ಫಸ್ಟ್ ಟೈಮ್. ನಾನು ಈ ಥರ ಉದ್ದಕ್ಕೆ ಇಷ್ಟು ಲಾಂಗು ಕಿಚನ್ಸ್ ಎಲ್ಲೂ ಇಲ್ಲ ನಾನು ನೋಡಿದಂಗೆ. ಮತ್ತು ಇನ್ನೊಂದೇನಪ್ಪ, ಎಲ್ಲ ರೆಸ್ಟೋರೆಂಟ್ ಹೆಸರುಗಳನ್ನು ಕನ್ನಡದಲ್ಲಿ ಹಾಕಿದ್ದಾರೆ. ಅಂದರೆ ಆ ಕಡೆಯಿಂದ ಬರುವಾಗ ಕನ್ನಡ, ಈ ಕಡೆಯಿಂದ ಹೋಗುವಾಗ ಇಂಗ್ಲೀಷ್ ಹಾಕೋರೆ. ಸೊ ಅದು ಒಂದು ಖುಷಿ ವಿಚಾರ. ನೋಡಿ ನಮ್ಮ ಡೆಲಿವರಿ ಬಾಯ್ಸು ಮಳೆ ಬಂದರು
ಬಿಸಿಲು ಬಂದರೂ ಏನೇ ಬಂದರೂ ಡ್ಯೂಟಿ ಮಾಡಲೇಬೇಕು, ಮಾಡ್ತಾನೆ ಇರಲೇಬೇಕು ಅಂಥ ಪರಿಸ್ಥಿತಿ. ರೈನ್ ಕೋಟ್ ಹಾಕ್ಕೊಂಡು ಮಾಡಬೇಕು. ಇನ್ನೊಂದು ಗೊತ್ತಾ ನನಗೆ ಬೇಜಾರು ಏನಪ್ಪ ಅಂದರೆ, ಈ ಥರ ರೈನ್ ಕೋಟ್ಗಳು ಕೊಡ್ತಾರಲ್ಲ, ಈಗ ಸ್ವಿಗ್ಗಿಯಲ್ಲಾಗಲಿ ಝೊಮ್ಯಾಟೋದಾಗಲಿ ಪೋರ್ಟರಲ್ಲಿ ಫ್ರೀಯಾಗಿ ರೈನ್ ಕೋಟ್ಗಳು ಕೊಡೋಲ್ಲ, ಅದಕ್ಕೆ ನಾವು ದುಡ್ಡು ಕೊಡಬೇಕು. ಇರೋ ರೂಲ್ಸ್ ಪ್ರಕಾರ ಅವ್ರು ಕೊಡೋವಂಥ ರೈನ್ ಕೋಟ್ಗೆ ಅವ್ರು ಹಾಕಿ ನೇಮ್ನ ಹಾಕಿರ್ತಾರಲ್ಲ, ಅದಕ್ಕೆ ಪೇ ಮಾಡೋಂಗಿಲ್ಲ. ಆದ್ರೂ ನಮ್ಮ ಹತ್ರ ಪೇ ಮಾಡಿಸ್ಕೊಂಡು ಅವರು ರೈನ್ ಕೋಟ್ಗಳನ್ನ ಕೊಡ್ತಾರೆ. ನಾವು ಫ್ರೀಯಾಗಿ ಅವ್ರಿಗೆ ಪ್ರಮೋಟ್ ಮಾಡ್ತಾಯಿದ್ವಿ. ಸೊ ಕಂಪ್ನಿ ಅವ್ರಿಗೆ ಒಂದು ಸೈಡ್ಗೆ ನಾಚಿಕೆ ಆಗಬೇಕು. ಇವತ್ತಂತೂ ನಾನು ಬಂದಿರೋದೇ ಲೇಟು, ಸಂಡೇ ಬೇರೆ ಇವತ್ತು. ಸೊ ಆ್ಯಕ್ಚುಲಿ ನೀವು ಲಾಸ್ಟ್ ಸಂಡೇ ವಿಡಿಯೋ ನೋಡಿರ್ತೀರ. ಸೊ ಸಂಡೇ ಒಂದು ಸ್ವಲ್ಪ ಅರ್ನಿಂಗ್ಸು ಕಮ್ಮಿ ಆಗುತ್ತೆ, ಎಕ್ಸ್ಪೆಷಲಿ ನಮ್ಮ ರೈಡರ್ಸ್ ಅಂದರೆ ಲೈಕು ಬೈಕ್ ಟ್ಯಾಕ್ಸಿ ಆಗಲಿ, ಇಲ್ಲಾಂದರೆ ಬೈಕ್ ಟ್ಯಾಕ್ಸಿ ಫುಡ್ಡಲ್ಲಾಗಲಿ, ಇಲ್ಲಾಂದರೆ ಪೋರ್ಟರ್ ಆಗಲಿ, ಈ ಪಾರ್ಸಲ್ ಡೆಲಿವರಿಗಳಲ್ಲಿ ಈ ಥರ ಎಲ್ಲ ಆಲ್ಮೋಸ್ಟ್ ಸಂಡೇ ಹೊತ್ತು ಕಮ್ಮಿ ಇರ್ತದೆ. ಫುಡ್ಡು ಒಂದು ಸ್ವಲ್ಪ ಚೆನ್ನಾಗಿರ್ತದೆ ಸಂಡೇ ಹೊತ್ತು. ಸೊ ಆದಷ್ಟು ಸಂಡೇ ಫುಡ್ ಮಾಡೋದು ಬೆಟ್ರು. ಬಟ್ ಫುಡ್ ಆರ್ಡರ್ಸು ಮಾಡಬೇಕು ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಮಾಡಬೇಕು. ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಇತ್ತೀಚಿನ ನಂದಂತೂ ಐ ಡಿನೇ ಎಲ್ಲ, ಸ್ವಿಗ್ಗಿಯಲ್ಲಿ ಐ ಡಿ ಚೇಂಜ್ ಮಾಡೋಕವಣೆ, ಝೊಮ್ಯಾಟೊದಲ್ಲಿ ಐ ಡಿ ಬ್ಲಾಕ್ ಮಾಡೋಕವಣೆ. ಸೊ ನೋಡಬೇಕು. ಸ್ವಿಗ್ಗಿ ಆಫೀಸ್ಗೆ ಕಾಲ್ ಮಾಡಿದ್ದಕ್ಕೆ ಏನೂ ಇಲ್ಲ, ಒಂದೇ ಮಾತಲ್ಲಿದ್ದು, ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಹೋಗಿ ಅಂತ. ಒಂದು ಟೈಮಲ್ಲಿ ಕಾಲ್ ಮಾಡಿ ಕೇಳ್ಕೊತ ಇದ್ರು, ಸಾರ್ ಬನ್ನಿ ಸಾರ್, ಮಾಡಿ ಸಾರ್, ಪ್ಲೀಸ್ ಸರ್ ಅಂತ. ಈಗ ಅವ್ರ ಹೆಂಗಿದೆ ಅಂದರೆ ಅವ್ರಿಗೆ ದುರಂಕಾರಗಳು, ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಟೋಗಿ ಅಂತಾರೆ ಅಷ್ಟೇ. ಸೊ ಎಲ್ಲರೂ ಅಷ್ಟೇ, ಬೆಳೆಯೋರ್ಗು ಒಂದು ಮೆಟ್ಲು ನಾವು ಅಷ್ಟೇ, ಅವ್ರಿಗೆ ಬೆಳೆದ ಮೇಲೆ ಆ ಮೆಟ್ಲನ್ನ ಹೊಡೆದು ಬಿಸಾಕ್ತಾರೆ, ಲಿಫ್ಟ್ ಮಾಡ್ಕೊತಾರೆ ಅಷ್ಟೇ. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಅಮ್ಮ, ನಾನು ಬೀಚಿಗೆ ಬಂದಿದ್ದೀನಿ ಅಮ್ಮೋ, ನೋಡಿ. ಸೊ ರೋಡಲ್ಲಿರೋ ನೀರು ಮೋರಿ ಒಳಗಡೆ ಹೋಗಬೇಕು, ಆದರೆ ಇಲ್ಲಿ ಕೆಲವು ನಮ್ಮ ಬೆಂಗಳೂರು ಅಂದರೆ ನನ್ನ ಬೆಂಗಳೂರಲ್ಲಿ ಕೆಲವು ಕಡೆ ಏನಾಗ್ತಿದೆ ಅಂದರೆ, ಮೋರಿಯಲ್ಲಿರೋ ನೀರು ರೋಡಿಗೆ ಬರ್ತಾ ಇದ್ದಾವೆ. ಸೊ ಇದು ಏನಕ್ಕೆ ಆಗ್ತಾಯಿದೆ ಏನು ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರೇ ಆಗಲಿ, ದಯವಿಟ್ಟು ಇದಕ್ಕೆ ಒಂದು ಸ್ವಲ್ಪ ಇದ್ರ ಕಡೆ ನೋಡಿ. ಏನಕ್ಕಪ್ಪ ಅಂದರೆ, ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಬೆಳ್ಳಂದೂರು ಕಡೆ ಆಗಲಿ, ಕೋರಮಂಗಲ ಸೈಡ್ ಆಗಲಿ, ಕೆಲವು ಕಡೆ ಈ ರೀತಿ ತುಂಬ ನೀರು ರೋಡ್ ಮೇಲೆ ಇರೋ ನೀರು, ಕಾಲುವೆಯಲ್ಲಿರುವಂಥ ನೀರು ರೋಡ್ ಮೇಲೆ ಬಂದು, ಸೊ ಗಾಡಿಗಳು ಓಡ್ಸೋಕ್ಕಾಗ್ರೆ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಅಂದರೆ ಇದನ್ನೇ ಇದು ಮಾಡಿಕೊಂಡು ನಮ್ಮ ಬೆಂಗಳೂರು ಬಗ್ಗೆ ಕೆಟ್ಟದಾಗ ಮಾತಾಡೋರು ಜನ ಇದ್ದಾರೆ. ನಾನು ಅವನಲ್ಲ ಸ್ನೇಹಿತರೆ. ಸೊ ಇಲ್ಲಿ ಮುಂದೆ ಬರುವಂಥ ಬ್ರಿಡ್ಜ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ನಾನು ಚಾನಲಲ್ಲಿ ಹಳೆ ವೀಡಿಯೋಸಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ತೋರಿಸಿರ್ತೀನಿ. ಸೊ ಈ ಒಂದು ಬ್ರಿಡ್ಜು, ಓಕೆನಾ, ಏನು ನೀವು ಮುಂದೆ ಕಾಣಿಸ್ತಿದೆ ಅಲ್ಲ, ಈ ಒಂದು ಬ್ರಿಡ್ಜು ಎಲ್ಲಿದೆ ಅಂತ ನೀವೇನಾದರೂ ಗೊತ್ತಿರೋರು ಬಿಟ್ಟು ಗೊತ್ತಿಲ್ದಿರೋರು, ಇದ್ರ ಬಗ್ಗೆ ಗೊತ್ತಿಲ್ದಿರೋರು ಕಮೆಂಟ್ ಮಾಡಿದ್ರೆ ಎಲ್ಲಿದೆ ಅಂತ, ಅವ್ರಿಗೆ 5 ಗ್ರಾಮ್ ಚಿನ್ನ ಗೋಲ್ಡ್ ಕಾಯಿನ್ನ ಈ ಬ್ರಿಡ್ಜಲ್ಲಿದೆ ಅಂತ ಗೊತ್ತಿಲ್ದಿರೋರು ಕಮೆಂಟ್ ಮಾಡಿದ್ರೆ 5 ಗ್ರಾಮ್ ಗೋಲ್ಡ್ ಚಿನ್ನ ಕಾಯಿನ್ನ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಫೋಟೋನ. ಸೊ ದಯವಿಟ್ಟು ಈ ಒಂದು ಬ್ರಿಡ್ಜಲ್ಲಿದೆ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಬಟ್ ಕಸ್ಟಮರ್ ಹೇಳ್ತಾ ಇದ್ದಾರೆ ರಾಂಗ್ ಲೊಕೇಶನ್ಗೆ ಹೋಗಿದ್ರೆ ನೀವು ಅಂತ. ಸೊ ಮತ್ತೆ ಆ್ಯಕ್ಚುಲಿ ಇಲ್ಲಿ ಡೆಡ್ ಎಂಡಲ್ಲಿದ್ದೀನಿ ನಾನು. ಬಟ್ ಇವ್ರು ಹೇಳ್ತಾ ಇದ್ದಾರೆ ರಾಂಗ್ ಲೊಕೇಶನ್ ಅಂತ. ಬಟ್ ನಾವು ಹೆಂಗ್ರಿ ರಾಂಗ್ ಲೊಕೇಶನ್ಗೆ ಹೋಗೋಕ್ಕಾಗುತ್ತೆ? ನೀವು ಹಾಕಿರೋದಕ್ಕೆ ನಾವು ಬರೋಕ್ಕಾಗುತ್ತೆ. ಬಟ್ ಕಸ್ಟಮರ್ಸ್ ಎಲ್ಲ ಒಂದೇ, ನೀವು ರಾಂಗ್ ಲೊಕೇಶನ್ಗೆ ಹೋಗಿದ್ದೀರಾ ಅಂತಾರೆ. ನಾವು ರಾಂಗ್ ಲೊಕೇಶನ್ ಹೋಗೋಕ್ಕೆ ನಮಗೇನು ತಲೆ ಕೆಟ್ಟಿದೆಯಾ? ಬಟ್ ಕಸ್ಟಮರ್ಸ್ ಒಂದೇ ಮಾತೇಳೋದು, ಸರ್ ನೀವು ರಾಂಗ್ ಲೊಕೇಶನ್ ಹೋಗಿದ್ದೀರಾ ಸರ್. ಇದು ಡೆಡ್ ಎಂಡೇ. ಸೊ ಬನ್ನಿ, ಓಕೆ. ಕಸ್ಟಮರ್ ಲೊಕೇಶನ್ ಏನು ಜಾಸ್ತಿ ಏನು ದೂರ ಇಲ್ಲ, 250 ಮೀಟ್ರ್ ಇದೆ ಅಷ್ಟೇ. ಬಟ್ ಏನಪ್ಪ ಅಂದರೆ ಕಸ್ಟಮರ್ಸು ಈಗ ರಾಂಗ್ ಲೊಕೇಶನ್ ಆಗಿರುತ್ತೆ. ಬಟ್ ಕಸ್ಟಮರ್ ಡೈರೆಕ್ಟಾಗಿ ಒಂದೇ ಮಾತಾಡೋದು, ನೀವೇ ರಾಂಗ್ ಲೊಕೇಶನ್ಗೆ ಹೋಗ್ಬಿಟ್ಟಿದ್ದೀರಾ ಅಂತ. ಸೊ ಬನ್ನಿ ಸರ್, OTP ಆಯ್ತು. 4354 ಒಂದು ಸೆಕೆಂಡ್, ಫೋಟೋ 4354. ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ, ಒಂದು ಬಂತು ಪಾರ್ಸಲ್ ಆರ್ಡ್ರು, ಎತ್ಕೊಂಡೆ. 227 ರೂಪಾಯಿ ಕೊಟ್ಟಿದ್ದಾನೆ, 14 ಕಿಲೋಮೀಟ್ರ್ ಇದೆ. ಸೊ ಈ ಥರ ಕಮ್ಮಿ ಕೊಡೋದು, ಅಂದರೆ ಪಾರ್ಸಲ್ ಆರ್ಡ್ರ್ಗಳಿಗೆ ಕಮ್ಮಿ ಡಿಸ್ಟೆನ್ಸ್ ಇದ್ದು ಕಮ್ಮಿ ಅಮೌಂಟ್, ಅಂದರೆ ಜಾಸ್ತಿ ಅಮೌಂಟ್ ಕೊಡೋದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ಬಂದಾಗ ಎತ್ಕೊಂಡ್ಬಿಡ್ಬೇಕು. ಸೊ ಬನ್ನಿ ಪಿಕಪ್ ಮಾಡ್ಕೋಣ. ಸರ್ ಇದು ಐಟಮ್ ಏನು? ಫುಡ್. ಓಕೆ ಸರ್, ಥ್ಯಾಂಕ್ ಯು. ಚೆಲ್ಬೇಡಿ ಅದು. ಓಕೆ, ಡಿಕ್ಕಿ ಐ ವಿಲ್.
ಥ್ಯಾಂಕ್ ಯು. ಸೊ ಏನೋ ಫುಡ್ ಐಟಮ್ ಅಂತೆ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಎಲ್ಲಪ್ಪ ಇದು? ಮತ್ತೆ ಬ್ರೋಕ್ಫೀಲ್ಡ್ ಕಡೆ. ಅಲ್ಲಿಂದನೇ ಬಂದಿದ್ದೀವಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಮಜಾ. ತಗಲಾಕೊಂಡೆ ನಾನು ಆ್ಯಕ್ಚುಲಿ ಏನಪ್ಪ ವಿಷಯ ಗೊತ್ತಾ, ಆ ಕಡೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಲ್ಲಿಂದ ನಾನು ಈ ಕಡೆ ಆರ್ಡ್ರ್ ಹಾಕ್ಕೊಂಡು ವೆಯ್ಟ್ ಮಾಡಿ ತಗೊಬಂದೆ. ಮತ್ತೆ ಅನ್ಫಾರ್ಚುನೇಟ್ಲಿ ಮತ್ತೆ ಕರ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೇನೆ. ಸೊ ಏನೋ ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ಮತ್ತೆ ಅಲ್ಲಿಂದ ಮತ್ತೆ ಇನ್ನೊಂದಾದರೂ ಹಾಕ್ಕೊಂಬರೋಕ್ಕೆ ಟ್ರೈ ಮಾಡೋಣ ಅಷ್ಟೇ. ಅಣ್ಣ ಮೊಬೈಲಲ್ಲಿ ಫುಲ್ ಬ್ಯುಸಿ. ಅಣ್ಣ ಮೊಬೈಲ್ ಬಿಟ್ಟು ಸ್ವಲ್ಪ ಗಾಡಿ ಓಡಿಸೋಣ ಎಲ್ಲ ನಾನು ಅಂದ್ಕೊಂಡಿದ್ದೆ. ಬಟ್ ಅದನ್ನು ಅವ್ರು ಒಳ್ಳೇದಕ್ಕೆ ಎಕ್ಸೆಪ್ಟ್ ಮಾಡ್ಕೊಂಡ್ರೆ, ಬಿಡಪ್ಪ ನಮ್ಮ ಒಳ್ಳೇದಕ್ಕೆ ಹೇಳ್ತಾವ್ರೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಮಗೂ ಖುಷಿ. ನಿನಗೆ ಯಾಕಲೆ ಹೋಗಲೇ ಅಂತಾರಲ್ಲ, ಬೇಜಾರಾಗ್ಬಿಡುತ್ತೆ. ನೋಡು ಅಣ್ಣನೂ ಸೇಮ್ ಮೊಬೈಲ್ ನೋಡ್ಕೊಂಡು ಬರ್ತವನೆ. ನಾನು ನಿಂತಿರಲಿಲ್ಲ ಅಂದರೆ ಗುದ್ದಿರೋ ನೀವು ಬಂದು. ಈ ಜನಕ್ಕೆ ಏನೆಲ್ಲ ಹೋಗೋ ಗೊತ್ತಾಗಲ್ಲ. ಸ್ನೇಹಿತರೆ, ನನ್ನ ವಿಡಿಯೋ ಯಾರಾದರೂ ಮಕ್ಕಳಿರೋರು, ಸೊ ಅಕಸ್ಮಾತ್ ತಂದೆ ಆಗಿರೋರು, ಮಕ್ಕಳಿರೋ ಅಂತಹ ತಂದೆ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ನೀವೇನೇ ಮಾಡಿದರೂ ನಿಮ್ಮ ಮಕ್ಳಿಗೋಸ್ಕರ ಇಟ್ಬಿಟ್ಟು ಹೋಗಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಷ್ಟಪಟ್ಟು ಸಾಕ್ರಿ, ಕಷ್ಟಪಟ್ಟು ದುಡಿದು ಅವ್ರಿಗೆ ಏನೋ ಒಂದು ಮಾಡಿ ದಾರಿ ಮಾಡಿಬಿಟ್ಟು ಹೋಗಿ. ಏನಕ್ಕಪ್ಪ ಅಂದರೆ, ಒಂದು ತಂದೆ ಏನೂ ಮಾಡ್ದಿರ, ಏನೂ ಇಳ್ದಿರ, ಮಕ್ಳಿಗೆ ಏನೂ ಮಾಡ್ದಿರ, ಏನೂ ಹಿಡ್ದಿರ ಹೋಗ್ಬಿಟ್ರೆ ಆ ಕಷ್ಟ ಏನು ಅಂತ ನಾವು ಅನುಭವಿಸ್ತಿದ್ದೀವಿ. ನಾನು 0ಇಂದ ಇಲ್ಲಿವರೆಗೂ ಏನಾದರೂ ಇದ್ದೀನಿ ಅಂದರೆ ಅದು ನಮ್ಮಮ್ಮಯಿಂದ. ನಮ್ಮಮ್ಮನೇ ಇಲ್ಲ ಅಂದರೆ ನಾನಿಲ್ಲ. ಸೊ ನಮ್ಮಮ್ಮ ಹತ್ರ ಎಷ್ಟೋ ಜಗಳ ಆಗ್ಬೋದು, ಫೈಟ್ ಆಗ್ಬೋದು, ಏನೇ ಆಗ್ಬೋದು, ಬಟ್ ನಮ್ಮಮ್ಮನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಬಟ್ ಯಾರಾದರೂ ತಂದೆ ಮಕ್ಕಳಿರೋ ಅಂಥ ತಂದೆ ಇರೋರು, ನನಗೆ ಹೆಂಗೆ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ಹೇಳ್ತಿದ್ರೆ ಕ್ಷಮಿಸಿ. ಬಟ್ ಯಾವುದೋ ಆರ್ಡ್ರ್ ಬಂತು, ಎತ್ಕೊಂಡೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಬಟ್ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾವ ಫುಡ್ಡು ಅಂತಪ್ಪ, ಸೀಮೆ ಫುಡ್ಡು. ನಮಸ್ಕಾರ ಬೈ. 2031 हाँ मोबाइल नंबर 903 भाई शंकर नहीं शंकर. ठीक है, छोड़ो परवाह नहीं, छोड़ो. स्विगी नहीं, सॉरी ओला फुड है, ओला फुड. अच्छा आता फोटो? अच्छा है तो मेरे को व्हाट्सअप में भेजो. किधर से भैया? 2031 डॉल्सी भी. हाँ, टावर 2 हाथ फ्लोर. ये हाँ, वो ग्लास जो ओपन है ना, हाँ, उधर से ये वाला एक ग्लास है ना, ग्लास वाला. ओपन है, उधर हाँ. से जाइए, हाथ फ्लोर. ठीक है भैया. ओला सॉरी सर, मिस आಗಿ ಡೆಲಿವರಿ ಕಂಪ್ಲೀಟ್ ಆಯಿತು. ಡೆಲಿವರಿ ಕಂಪ್ಲೀಟ್ हो गया. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಾಗರು ಮಿಸ್ಸಾಗಿ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟಿದ್ದೀನಿ. ಕಸ್ಟಮರ್ ಬಂದು ಅವರೇ ಡೋರ್ ತೆಗೆದು ತಗೊಂಡ್ರು. ಇಲ್ಲ ಅಂದಿದ್ರೆ ನಾನು ಹುಡ್ಕಾಡಬೇಕಿತ್ತು, ಇಲ್ಲಾಂದರೆ ವೀಡಿಯೋ ನೋಡಬೇಕಿತ್ತು. ಸೊ ಆಲ್ಮೋಸ್ಟ್ ಪರ್ಸ್ನಲ್ ಅಂದರೆ ಪಾರ್ಸಲ್ ಆರ್ಡ್ರಸು ಮತ್ತು ಫುಡ್ ಆರ್ಡ್ರಸ್ ಎಲ್ಲ ಇದೇ ಆಗಿಬಿಡುತ್ತೆ. ಒಂದು ಆರ್ಡ್ರ್ ಬಂದಿತ್ತು. ನೀವು ಲಿಫ್ಟಲ್ಲಿ ಇದೀವಲ್ಲ, ನೆಟ್ವರ್ಕ್ ಇಲ್ಲ ಅನಿಸುತ್ತೆ. ಇದೆ. ಯಾಕೋ ಗೊತ್ತಿಲ್ಲ, ನಮ್ಮನ್ನು ಸಂದಿಯಲ್ಲಿ ಕಳ್ಸವ್ರೆ. ಬೈ 1 ಮಿನಿಟ್ ಬೈ. 1434 ಮ್ಯಾಜಿಕ್ ಪಿನ್ ಆರ್ಡ್ರ್. ಥ್ಯಾಂಕ್ ಯು. ಸೊ ಆರ್ಡ್ರನ್ನ ಪಿಕಪ್ ಮಾಡಿದೆ. ಅಪ್ಲೋಡ್ ದ ಇಮೇಜ್. ತಿನ್ನೋಕೆ ಹೋಗೋರಾದರೆ ಒಳಗಡೆ ಹೋಗಬೇಕು. ತಿನ್ನೋರು ಬುಕ್ ಮಾಡೋರನ್ನ ತಗೊಂಡೋಗೋರಿಗೆ ಮಾತ್ರ ಸಂಧಿಯಲ್ಲಿ ಹೋಗ್ಬೇಕು. ಏನು ಜನ ಗುರು ಕಸ್ಟಮರ್ ಲೊಕೇಶನ್ ಅಂದರೆ ಬಂದಿದ್ದೀನಿ, ಬಟ್ ಆದರೆ ಕಸ್ಟಮರ್ಗೆ ಕಾಲ್ ಮಾಡೋಕ್ಕೆ ಆಯ್ತಾ ಇಲ್ಲ ಗುರು. 306 ರೂಮ್ ನಂಬರ್. ಇಟ್ಬಿಟ್ಟು ಹೋಗೋಣ. PG ಜೆಂಟ್ಸ್ ಇದೇ ಇರ್ಬೋದು. ಇದೇನಾ
सिक्योरिटी भाई, सिक्योरिटी किधर है? सिक्योरिटी इंचार्ज, इंचार्ज कैमरा है। हाय बोलो, क्या कर हाय बोलो। तुमका नाम? कन्नड़ा आता? कन्नड़ा नहीं आता, सीखो भाई, सीख रहे। सिक्योरिटी भैया कौन है? सिक्योरिटी कौन है? इंचार्ज, इंचार्ज कौन इधर ही? कौन है इंचार्ज? इधर रखेगा? कौन भी नहीं है, बड़ा वाला कौन भी नहीं इधर ही, बड़ा लंबू कौन भी नहीं, तू ही इंचार्ज इधर ही, तू ही इंचार्ज। भैया, भैया ओला, ओला नागुरवली। अच्छा आप आ गए? हाँ नहीं हो, आया था? नहीं मेरे को कॉल नो शो कर दिया। थैंक यू, एक मिनट, सॉरी कन्फ्यूजन, इधर ही नो शो कर दिया कस्टमर नंबर OTP नहीं। हाँ एक्सेप्ट, थैंक यू। 02 मैं ಮ್ಯಾಜಿಕ್ ಪಿನ್ ಯಾವುದಿದು? ಬಗ್ಗೀಸ್ ಬರ್ಗರ್ ಅಂತ। एक बार पूछो उसको क्या हो गया भाई? क्या क्या शेक बनाना है? थैंक यू। बग्गीस बिरयानी, सॉरी बग्गीस ಬರ್ಗರ್। ಚಾ ಲೊಕೇಶನ್ ಇಲ್ಲಿಗೆ ಕರ್ಕೊಬಂತಾ? ಹೆಸರೇ ನನ್ನ ಅಪಾರ್ಟ್ಮೆಂಟ್ ಇತ್ತು. ಅಪಾರ್ಟ್ಮೆಂಟ್ ಹೆಸರು ಶ್ರೀ ವಿಹಾರ್ ಸರ್, ಐ ಮೀನ್ ಲೊಕೇಶನ್ ಸರ್, ಓಲಾ ಫುಡ್ಡು ಇಯರ್ ಇನ್ ಡೆಡ್ ಎಂಡ್ ರೋಡು ಚೆಕ್. OTP is come, you receive normal message I think. Four 411. ಸ್ನೇಹಿತರೆ, ಸೊ ಫೈನಲಾಗಿ ಈ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಸೊ ಈಗ ಎಷ್ಟಪ್ಪ ಆಗಿದೆ ಅರ್ನಿಂಗ್ಸು ಏನಂತ ತಿಳಿಸ್ಕೊಡ್ತೀನಿ ಈಗ ನಿಮಗೆ. ಸೊ 1287 ಆಗಿದೆ ಓಲಾದಲ್ಲಿ. 9 ರೈಡ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸಂಜೆ ಆನ್ ಮಾಡಿದ್ದು, ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀನಿ. ಸೊ ಇವಾಗವರೆಗೂ ಟೈಮ್ ಬಂದ್ಬಿಟ್ಟು ಈಗ 12:15 ಹತ್ತತ್ರ. ಸೊ ಎಷ್ಟು ಅವರ್ ಆಯಿತು? ಹತ್ತತ್ರ ಒಂದು 7 ಅವರ್ ಏನೋ, 6 ಅವರ್ ಇಲ್ಲ 7 ಅವರ್ ಲಾಗಿನ್ನು. ಸೊ 1287 ಪ್ಲಸ್ ಒಂದು ರ್ಯಾಪಿಡೋದಲ್ಲೊಂದು 140. ಸೊ 1300, 1400 ಚಿಲ್ಲರೆ ಆಗಿದ್ದೆ. ಹತ್ತತ್ರ 1400 ರೂಪಾಯಿ ಆಗಿದೆ. ಸೊ ಬೆನಿಫಿಟ್ ಏನಪ್ಪ ಅಂದರೆ, ಒಂದು ಆರ್ಡ್ರು ಲಾಂಗ್ ಆರ್ಡ್ರ್ ಬಿದ್ದಿತ್ತು. ಸೊ ಅದು ಬೆನಿಫಿಟ್ ಆಗಿದ್ದು ನನಗೆ. ಇಲ್ಲಾಂದರೆ 226 ರೂಪಾಯಿ ಒಂದು, ಆಮೇಲೆ 274 ರೂಪಾಯಿ ಒಂದು. ಸೊ ಅದು ನನಗೆ ಬೆನಿಫಿಟ್ ಆಯಿತು, ಲಾಂಗ್ ಆರ್ಡ್ರು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದಿದ್ದು. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈ ವಿಡಿಯೋ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.